ಗ್ರಾಮದ ಗ್ರಾಮದೇವಿ ಜಾತ್ರೆಯ ಪೂರ್ವಭಾವಿ ಹಾಗೂ ಶಾಂತಿ ಸಭೆ. ಹೌದು, ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದ ಗ್ರಾಮದೇವಿ ಜಾತ್ರೆಯ ನಿಮಿತ್ತವಾಗಿ ರಾಮದುರ್ಗ ಸಿಪಿಐ ವಿನಾಯಕ್ ಬಡಗೇರ್ ಹಾಗೂ ಕಟಕೋಳ ಪಿಎಸ್ಐ ಬಸವರಾಜ ಕೊನ್ನೂರೆ ಹಾಗೂ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಪೂರ್ವಭಾವಿ ಹಾಗೂ ಶಾಂತಿ ಸಭೆ ನಡೆಸಿದರು. ಇದೇ ಸಂದರ್ಭದಲ್ಲಿ ರಾಮದುರ್ಗ ಸಿಪಿಐ ವಿನಾಯಕ್ ಬಡಗೇರ್ ಸರ್ ಇವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ತಂತ್ರಜ್ಞಾನ ತುಂಬಾ ವೇಗವಾಗಿ ಇರುವುದರಿಂದ ಸಾರ್ವಜನಿಕರು ಆದಷ್ಟು ಜಾಗೃತರಾಗಿರಬೇಕು ಹಾಗೂ ಎಲ್ಲರೂ ಒಳ್ಳೆಯ ವಿಚಾರಗಳನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಬೇಕು. ಯಾವುದೇ ಅಹಿತಕರ ಘಟನೆಗಳ ಬಗ್ಗೆ ಪ್ರಚಾರ ಮಾಡಬಾರದು. ಜಾತ್ರೆಯ ಕೊನೆಯವರೆಗೂ 24 ಗಂಟೆನೂ ನಮ್ಮ ಇಲಾಖೆ ಕೆಲಸ ಮಾಡುತ್ತೇವೆ. ಇದರ ಜೊತೆಗೆ ಸಾರ್ವಜನಿಕರ ಸಹಕಾರ ನಮಗೆ ಅತಿ ಮುಖ್ಯ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದರೂ ಆ ವಿಷಯವನ್ನ ನಮ್ಮ ಗಮನಕ್ಕೆ ತಿಳಿಸಿ ನಂತರ ಅದನ್ನ ನಿಮ್ಮಲ್ಲೇ ಬಗೆಹರಿಸಲು ತಿಳಿಸಿದರು. ಆದರೆ ಜಾತ್ರೆಯ ಸಂದರ್ಭದಲ್ಲಿ 50 ಜನ ಸ್ವಯಂ ಸೇವಕರನ್ನ ನೇಮಿಸಿಕೊಳ್ಳಿ. ಈ ಹಿಂದೆ ಇದೇ ಕಟಕೋಳ ಪೊಲೀಸ್ ಠಾಣೆಯಲ್ಲೇ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸಿದ್ದೇನೆ. ಆಗ ಕೂಡ ಇದೇ ಗ್ರಾಮದೇವಿಯ ಜಾತ್ರೆ ಶಾಂತಿಯುತವಾಗಿ ನಡೆದಿತ್ತು. ಈ ವರ್ಷ ಕೂಡ ಎಲ್ಲ ಜನರು ಶಾಂತಿ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸೋಣ ಎಂದರು. ಇದೊಂದಕ್ಕ ತಾವು ಅವಕಾಶ ಮಾಡ್ತಾರೆ. ಲಾಸ್ಟ್ ಟೈಮ್ ನನಗೆ ಎಷ್ಟು ಸಹಕಾರ ಕೊಟ್ಟಿದ್ದೀರಲ್ಲ, ಅದರ 10ರಷ್ಟು ಸಹಕಾರವನ್ನ ನಮ್ಮ ಬಸವರಾಜ್ ಅವರು ಕೊಡ್ರಿ. ನಾನು ಅವ್ರ ಜೊತೆ ಇರ್ತೀನಿ, ನೀವು ಅವ್ರ ಜೊತೆ ಇದ್ರೆ ಅವ್ರಿಗೆ ಸಾಕಷ್ಟು ಬೆಂಬಲ ಸಿಕ್ಕಂಗಾಗ್ತದ, ಗ್ರೂಪ್ ಇರ್ತದ. ಈ ಜಾತ್ರೆ ಇದು ಕಟ್ಕೋಳ ಜಾತ್ರೆ, ಇದು ನಮ್ಮ ಜಾತ್ರೆ. ಈ ವರ್ಷದ ಜಾತ್ರೆಯನ್ನ ಕಳೆದ 15 ವರ್ಷದ ಹಿಂದೆ ಏನಾಗಿತ್ತು ಜಾತ್ರೆ, ಅದಕ್ಕಿಂತಲೂ 100 ಪಟ್ಟು ವಿಜೃಂಭಣೆಯಿಂದ ಮಾಡೋಣ. ಜಾತ್ರೆಯಲ್ಲಿ ಏನಾದರೂ ನಿಮಗೆ ಹೆಚ್ಚಿನ ಅವಶ್ಯಕತೆ ಅದ, ಇಲ್ಲ ಇನ್ನೂ ಸ್ವಲ್ಪ ಇಂತ ಆಗ್ಬೇಕಿತ್ತು ಅಂತ ನೀವು ಎನಿ ಟೈಮ್ ಅನಿಸಿದ್ರು ಸಹಿತ ನನಗೊಂದು ಫೋನ್ ಮಾಡ್ರಿ ಅಥವಾ ನಮ್ಮ PSR ಒಂದು ಫೋನ್ ಮಾಡ್ರಿ. ಅಂತಕರ ಘಟನೆಗಳು ಸಣ್ಣ ಪುಟ್ಟ ಹಾಗೆ ಆಗ್ತವೆ, ಜಾತ್ರೆ ಆದ್ಮೇಲೆ ಇರ್ತಾವೆ. ಜಾತ್ರೆ ಒಳಗೆ ಆಡ್ಕೊಂಬತ್ತು ಯಾವಾಗ ಏನೋ ಸಣ್ಣ ಪುಟ್ಟ ಬಾಯ್ ಆಗಿರ್ತದ. ಅಂಥವ್ರನ್ನೆಲ್ಲವಷ್ಟು ಯಾವನಾದ್ರು ವಿಡಿಯೋ ಮಾಡ್ಕೊಡೋದು, ಪಟ್ನ ವೈರಲ್ ಮಾಡೋದು, ಅದಕ್ಕೆ ಹೆಂಗ ಬಣ ಮಾಡೋದು. ಜಾಗಗಳು ಈ ಕಡೆ ನೋಡಿದ್ರೆ ಈ ಕಡೆ 1000 ಮಂದಿ ಇರ್ತಾರೆ, ಈ ಕಡೆ 1000 ಮಂದಿ ಇರ್ತಾರೆ. ಇವತ್ತೇನು ಮೀಟಿಂಗ್ ಬಂದಿದ್ದೀರಲ್ಲ, ಪ್ರತಿ ಮನೆ ಒಬ್ಬೊಬ್ಬ ಹಿರಿಯರು ಬಂದಿದ್ರಿ ಅಥವಾ ಪ್ರತಿಯೊಂದು ಒಂದೊಂದೇನು ಜನಾಂಗದವರು ಅಂತಾರಲ್ಲ, ಅದ್ರಲ್ಲಿ ಒಬ್ಬೊಬ್ಬ ಹಿರಿಯರು ಬಂದಿದ್ರಿ. ನೀವು ನಿಮ್ಮ ಮನೆಯ ಮಕ್ಕಳಿಗೆ, ನಿಮ್ಮ ಜನಾಂಗದವರಿಗೆ ಎಲ್ಲರಿಗೂ ಹೇಳಬೇಕು, ಊರಿನ ಜಾತ್ರೆಯ ಅಹಿತಕರ ಘಟನೆಗಳನ್ನು ಬೇಡ. ನಮ್ಮ ಬಸವರಾಜ ಕೊನ್ನೂರವರು ಬಹಳ ದಕ್ಷರಿದ್ದಾರೆ. ಆಮೇಲೆ ಬಹಳಷ್ಟು ಅವರಲ್ಲಿ ಕೆಲಸ ಮಾಡುವಂತ ಮನೋಭಾವವನ್ನು ಅವ್ರು ಬಹಳ ಚೆನ್ನಾಗಿ ಮಾಡ್ತಾರೆ ಕೆಲಸ ಅನ್ನೋದು ನನಗಂತೂ ನಿಮ್ಗೆಲ್ಲರಿಗೂ ನಾನು ಅದನ್ನ ಆಶ್ವಾಸನೆ ಕೊಡ್ತೀನಿ. ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಗಳಿದ್ರು ಸಹಿತ ದಯವಿಟ್ಟು ನಮ್ಮ ಗಮನಕ್ಕೆ ಬಂದ್ಬಿಡಿ. ನಿಮ್ಮಲ್ಲೇ ಮುಗಿಸ್ರಿ, ನಾನು ಬಾಡ ಮುಗಿಲ್ಲ. ಅಲ್ಲೇ ನೀವೇನು ಸ್ಟೇಷನ್ ಬಂದು ಎಲ್ಲರೂ FIR ಕೊಡ್ರಿ, ಕೇಸ್ ಕೊಡ್ರಿ, ಬರ್ಸ್ರಿ, ನೋ, ನಿಮ್ಮಲ್ಲೇ ಮುಗಿಯುವಂತ. ಬಟ್ ನಮ್ಮ ಕಿವಿಗೆ ಬಂದಿರಿ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಜಾತ್ರೆಯಂತಹ ದೊಡ್ಡ ಉತ್ಸವದಾಗ ಈ ಹಳೆಯ ವೈಷಮ್ಯಗಳು ಹೊರಗೆ ಬರ್ಬಾರ್ದು. ಒಳಗಿನೂ ಏನೋ ಇರ್ತಾವ ಅಂತವನ್ನ ಈ ಟೈಮ್ನಾಗ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಆಗ್ಬಾರ್ದು. ಊರಿಗೆ ಬೀಗರು ಬಂದಿರ್ತಾರ, ನಿಮ್ಮ ಗೆಳೆಯರು ಬಂದಿರ್ತಾರ, ಯಾರ್ಯಾರೋ ಬಂದಿರ್ತಾರ, 10 ಹಳ್ಳಿ ಜನ ಬರ್ತಾರೆ. ಅದರಲ್ಲಿ ಕಟ್ಕೋಳ ಜಾತ್ರೆಗೆ ನೋಡಿದ್ರೆ ಊರಾಗ ಹೆಚ್ಚಿಡಕ್ ಆಗುದಿಲ್ಲ, ಅಷ್ಟು ಜನ ತುಂಬಿರ್ತಾರೆ. ಅಂತಾದ್ರಾಗ ಊರಿನ ಸೇರಿ ಜಗಳ ಮಾಡೋದು ಆದ್ರೂ. ನಂತರ ಕಟಕೋಳ ಪಿಎಸ್ಐ ಬಸವರಾಜ ಕೊನ್ನೂರೆ ಸರ್ ಮಾತನಾಡಿ, ಜಾತ್ರೆಯ ಸಮಯದಲ್ಲಿ ಪ್ರಾಣಿ ವಧೆಯನ್ನ ಮಾಡಬಾರದು, ಸಾರ್ವಜನಿಕರಿಗೆ ಹಾಗೂ ಮಹಿಳೆಯರಿಗೆ ಭಂಡಾರ ಎರಚುವುದು ಮಾಡಬಾರದು, ಡಿಜೆ ಸೌಂಡ್ ಹಚ್ಚಿ ಮೆರವಣಿಗೆ ಮಾಡಬಾರದು. ಸಾರ್ವಜನಿಕರಿಗೆ ಏನೇ ಸಮಸ್ಯೆ ಇದ್ದರೂ ನಾವು ನಿಮ್ಮ ಸೇವೆಗೆ ಸದಾ ಸಿದ್ಧವಿರ್ತೇವೆ. ತಕ್ಷಣವೇ ನಮಗೆ ಫೋನ್ ಮೂಲಕ ತಿಳಿಸಬಹುದು. ಇಲಾಖೆ ನೀಡುವ ಸಲಹೆ ಸೂಚನೆಗಳನ್ನು ಪಾಲಿಸಿ ಜಾತ್ರೆಯನ್ನ ಎಲ್ಲರೂ ಸೇರಿ ಮಾಡೋಣ. ಇದರ ಜೊತೆಗೆ ಸಾರ್ವಜನಿಕರು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ಏನೇ ಇದ್ದರೂ ತಿಳಿಸಿ ಎಂದು ಹೇಳಿದರು.
ನಂತರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಜಾತ್ರಾ ಕಮಿಟಿ ಮುಖಂಡರಾದ ಬಾಪು ದೇಸಾಯಿ ಇವರು ಮಾತನಾಡಿ, ನಮ್ಮ ಕಮಿಟಿಯವರು ಈಗಾಗಲೇ ಅಂಗಡಿಗಳಿಗೆ ಹಾಗೂ ಜೋಕಾಲಿಗಳಿಗೆ ಜಾಗವನ್ನು ನೀಡಿದ್ದೇವೆ. ಅವರು ನೀಡುವ ಸವಾಲಿನ ಎಲ್ಲ ದೇಣಿಗೆ ಹಣವು ದೇವಿಗೆ ಸಲ್ಲುತ್ತದೆ. ಆದ ಕಾರಣ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಯಾವುದೇ ಕುಂದುಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಎಂದರು. ಇಲ್ಲ ಊರಾಗ ಯಾವ್ದ ಅಂಗಡಿ ಕೊಟ್ರು ಏನೋ ಕೊಟ್ರು ಪಂಚಾಯತ್ ಅವ್ರಿಗೆ ಇಲ್ಲ, ನಿಮ್ಗೂ ಇಲ್ಲ, ಯಾರಿಲ್ಲ, ದೇವಿ ಕೊಡೋದು ಅದನ್ನ ರೊಕ್ಕ ಯಾರಿಗೂ ಇವ್ರಿಗೂ ತುಂಬಿಲ್ಲ, ಯಾರಿಗೂ ತುಂಬಿಲ್ಲ. ನಾವ್ ಇದ್ದಿದ್ದು ಹೇಳ್ತೇವೆ ಎಲ್ಲ ದೇವರಿಗೆ ನೀವು ಏನೈತೆ ನೋಡಿ ಸಾಹೇಬ್ರ, ನೀವು ಲೈನ್ ಕೊಡುದು ಬಿಡುದು ಅದು ಅವ್ರಿಗೆ ಹೇಳೇವ್ ನಾವು. ಅವ್ರಿಗೆ ಬಿಲ್ ತುಂಬಬೇಕು, ಅಲ್ಲಿ ಕರೆಂಟ್ ತುಂಬಬೇಕು. ನಾ ಹೇಳಕ್ ಬಂದದ್ದು ಅದಷ್ಟೇ ರೀ. ಅಂತಂದ್ರೆ ಲ್ಯಾಂಡಿಂದ ಏನೈತಿ ಸಪ್ರೇಟ್ ಐತಿ. ಏನಂತಂದ್ರೆ ಅಂಗಡಿ ಯಾರು ಇಡ್ತಾರ, ಅಂಗಡಿ ಇರೋರಿಗೆ ಏನಂತಂದ್ರೆ 87 ಮೀಟರ್ ಟೆಂಪರರಿ ಮೀಟರ್ ತಗೊಂಡ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಕಮಿಟಿ ಅವರಿಗೆ ಈ ಮೂಲಕ ಕೇಳ್ತಾರೆ. ಅದೇನಂತಂದ್ರೆ ಕಮಿಟಿ ಅವ್ರ ಕಡೆ ನಂದು ರಿಕ್ವೆಸ್ಟ್. ನಂತರ ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರಾದಂತಹ ಮಲ್ಲನಗೌಡ ಸುರಗ, ಅಜ್ಜಪ್ಪ ಪಾನಿ, ಬಸವರಾಜು ದಿವಟಗಿ ಇನ್ನೂ ಅನೇಕರು ಯಾವುದೇ ನೀರಿನ ಸಮಸ್ಯೆ ಹಾಗೂ ವಿದ್ಯುತ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ತಮ್ಮ ಸಲಹೆ ಸೂಚನೆಗಳನ್ನ ನೀಡಿದರು. ಈಗ ಇರುವ ಲೈನ್ ಮನ್ ಜೊತೆಗೆ ಏನಂತಂದ್ರೆ ಇನ್ನೂ ಇಬ್ರು ಜಾತಿ ಮುಗಿದ ತನಕ ಏನ್ ಹಾಕಿ ಇಲ್ಲೇ ಇರಿಸ್ತೀನಿ. ಈಗ ಅಂದ್ರೆ ಇಬ್ಬರ ಅದಾರ್ರಿ, ಅವ ಹಾಲೋಳಿಗೆ ಹೋಗ್ತಾನ್ರಿ, ಅವ ಚಂದ್ರಿಗೆ ಹೋಗ್ತಾನ್ರಿ. ಇಲ್ಲ, ಜಾತಿ ಮುಗಿದ ತನಕ ಎಲ್ಲ ಲೈನ್ ನಿಮ್ಮ ಎಸ್ಕಾಂದವ್ರ ಮೀಟಿಂಗ್ ಕರೆದು ನೀವು ನಮ್ ಗುಡಿ ಕೆಲಸ ನೀವು ತಾಸು ಕರೆಂಟ್ ಬೇಕಾಗ್ಯಾವ, ನೀವು ತಗೊಂಡ್ ಕುಂತ್ರಿ ಅಲ್ಲಿ ಏಕ ಫೋನ್ ನೀವು ಈಗ ಕರೆಂಟ್ ಈಗ ಅವ್ರಿಗೆ ಮಿಸ್ಟ್ರುಗಳು ಕೊಡ್ತಾರ, 4 ಮಂದಿ ಕೊಡ್ತಾರ್ರಿ. ಅಂದ್ರೆ ಈಗ ಅಲ್ಲಿ ಸ್ಟೇಷನ್ದಾಗೆ GOS ಪ್ರಾಬ್ಲಮ್ ಆಗಿದ್ರೆ ಹಂಗಾಗಿ ಮುಗಿಸ್ಬೇಕಾರ್ರಿ, 4 ಮಂದಿ ಕೊಡ್ತಾರ ಅವ್ರು. ನೀವು ನಿಮ್ಮ ಸಿಬ್ಬಂದಿ ತಗೋರಿ. ನಂತರ ಹೊಸದಾಗಿ ಆಗಮಿಸಿದ ಸಿಪಿಐ ವಿನಾಯಕ ಬಡಿಗೇರ್ ಸರ್ ಇವರಿಗೆ ಕಟ್ಟಕೋಳ ಗ್ರಾಮದ ಪರವಾಗಿ ಗುತ್ತಿಗೆದಾರರಾದ ಎಂಎಂ ಆತಾರ್ ಇವರು ಶಾಲ್ ಹಾಕಿ ಗೌರವ ಪೂರ್ವಕವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಾರ್ವತಿ ಪಾಟೋಳಿ, ರಾವ್ ಸಾಹೇಬ್ ಗೌಡ್, ಪೊಲೀಸ್ ಪಾಟೀಲ, BA ದೇಸಾಯಿ, ಎಂಎಂ ಅತಾರ್, SS ಢವನ್, ಶಿವಪ್ಪ ಮುನವಳ್ಳಿ, ಲಿಂಗರಾಜ್ ದೇಸಾಯಿ, ಶಿವಬಸಪ್ಪ ಅಡ್ಡನ್ಗಿ, ಅಮಿತ್ ದೇಸಾಯಿ, ಮಲ್ಲಿಕಾರ್ಜುನ್ ಕಲ್ಲೂರ್, ಬಸವರಾಜ ನಿಲ್ಕಾರಿ ಮತ್ತು ಇನ್ನೂ ಅನೇಕ ಕಮಿಟಿ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ PDO ಮಲ್ಲಿಕಾರ್ಜುನ್ ಬೈಲವಾಡ, ಹೆಸ್ಕಾಂ ಅಧಿಕಾರಿ ಶ್ರೀಕಾಂತ್ ಕಾಂಬಳೆ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕ ಸುದ್ದಿ. VK5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್